ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಯಾವ ವಿಚಾರಕ್ಕೆ ಅಂದರೆ, ಕರ್ನಾಟಕದಲ್ಲಿನ ತೊಗರಿ ಬೆಳೆಗಾರರೇನಿದ್ದಾರೆ ಅವರು ಭಾರಿ ಸಂಕಷ್ಟಕ್ಕೆ ಆಗಿದ್ದಾರೆ, ಅಂದರೆ ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಇದರ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನರೇಂದ್ರ ಮೋದಿಗೆ ಒಂದು ಭಾವನಾತ್ಮಕವಾಗಿ ಪತ್ರವನ್ನು ಬರೆದಿದ್ದಾರೆ. ತೊಗರಿ ಬೆಳೆ ದಿಢೀರ್ ಕುಸಿತ ಕಂಡಿದೆ, ಬೆಲೆ ಏನಿದೆ ಕುಸಿತ ಕಂಡಿದೆ. ಹೀಗಾಗಿ ರಾಜ್ಯದ ಲಕ್ಷಾಂತರ ಬಡ ರೈತರು, ರೈತರ ಕುಟುಂಬಗಳು ಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿ ಹೋಗಿಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಒಂದು ವಿಚಾರವಾಗಿ ಈ ಹಿನ್ನೆಲೆಯಲ್ಲಿನೇ ಸಿಎಂ ಸಿದ್ದರಾಮಯ್ಯ ಅವರು ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ರಾಜ್ಯದಲ್ಲಿ ದಾಖಲೆಯಲ್ಲೇ ಇಲ್ಲದಂತಹ ಒಂದು ತೊಗರಿ ಉತ್ಪಾದನೆ ಆಗ್ತಾ ಇದೆ, ಬೆಂಬಲ ಬೆಲೆ ಇಲ್ಲದೆ ರೈತರು ಪರದಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಅದನ್ನು ಗಮನಿಸಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿಗೆ ಪತ್ರವನ್ನು ಬರೆದಿದ್ದಾರೆ. MSP ದರವನ್ನು ಹೆಚ್ಚಳ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನು ಮಾಡಿರುವಂಥದ್ದು. ಈ ಬಾರಿ ಕರ್ನಾಟಕದಲ್ಲಿ 16.80 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿಯನ್ನು ಬೆಳೆಯಲಾಗಿದೆ. 12.60 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆಯಾಗಿದೆ ತೊಗರಿ. ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಕಂಡಿದೆ. 4,800ರಿಂದ 5,200 ರೂಪಾಯಿವರೆಗೆ ಇಳಿದಿದೆ ಬೆಲೆ ಅಂತ ಹೇಳಲಾಗ್ತಾ ಇದೆ. ಉತ್ಪಾದನಾ ವೆಚ್ಚವೇ 6,000ರಿಂದ 6,500 ರೂಪಾಯಿ ಇರೋದ್ರಿಂದ ರೈತರಿಗೆ ಕಷ್ಟ ಆಗ್ತಾ ಇದೆ. ರೈತರಿಗೆ ಕ್ವಿಂಟಲ್ಗೆ 1,500ರಿಂದ 2,000 ನಷ್ಟ ಆಗ್ತಾ ಇದೆ ಅಂತ ಹೇಳಿ ಪ್ರಧಾನಿ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾದಂತಹ ಒಂದು ಪತ್ರವನ್ನು, ರೈತರ ಕಷ್ಟವನ್ನು ಅರಿತು ತೊಗರಿ ಬೆಳೆಯ ಬೆಳೆಗಾರರೇನಿದ್ದಾರೆ ಅವರಿಗೆ ತುಂಬ ನಷ್ಟ ಆಗ್ತಾ ಇದೆ, ಸಾಲ ಸೂಲ ಮಾಡಿ ತೊಗರಿ ಬೆಳೆಯನ್ನು ಬೆಳೀತಾರೆ. ಈ ಹಿಂದೆ ಎಂದೂ ಕಾಣದಂತಹ ಒಂದು ಇಳುವರಿ ಬಂದಿದೆ ಈಗ, ಆದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಭಾವನಾತ್ಮಕವಾಗಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ನೋಡಿ, ನಮ್ಮ ಭಾಗದ ರೈತರೇನಿದ್ದಾರೆ ಅವರು ತೊಗರಿ ಬೆಳೆಯನ್ನು ತುಂಬ ಉತ್ತಮವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಈ ಹಿಂದೆ ಎಂದೂ ಕೂಡ ಬೆಳೆದಿರಲಿಲ್ಲ, ಅಷ್ಟು ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ರೈತರು. ಹೀಗಾಗಿ ನೀವು ಅವರಿಗೆ ಸರಿಯಾದ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕು. ಯಾಕಂದರೆ ರೈತರು ಸಾಕಷ್ಟು ಖರ್ಚು ಮಾಡಿಕೊಂಡು ಈ ಬೆಳೆಯನ್ನು ಬೆಳೀತಾರೆ, ಯಾವುದೇ ರೋಗ ಬರದಂತೆ ಚೆನ್ನಾಗಿ ನೋಡಿಕೊಂಡು ಬೆಳೆದಿದ್ದಾರೆ. ರೈತರಿಗೆ ಈಗ ಏನಾಗ್ತಾ ಇದೆ ಅಂತಂದರೆ, ಅವರು ಬೆಳೆದಂತಹ ಒಂದು ಬೆಳೆಗೆ ಒಂದು ಕ್ವಿಂಟಲ್ಗೆ 1,500ರಿಂದ 2,000 ರೂಪಾಯಿ ನಷ್ಟ ಆಗ್ತಾ ಇದೆ. ಅಷ್ಟು ಬೆಲೆ ಕಡಿಮೆ ಆಗಿದೆ. ಆದರೆ ಅವ್ರು ತಯಾರು ಮಾಡೋಕ್ಕೆ ನೋಡಿ 6,000ರಿಂದ 6,500 ಆಗಿಬಿಡುತ್ತೆ ಉತ್ಪಾದನಾ ವೆಚ್ಚ ಏನಿದೆ ಅದರಿಂದ. ಹೀಗಾಗಿ 4,800 ಮತ್ತು 5,200 ಈವರೆಗೆ ಇಳಿತಾ ಹೋಗ್ತಾ ಇದೆ. ಹೀಗಾದರೆ ಹೇಗೆ ಮಾರುಕಟ್ಟೆಯಲ್ಲಿ ಬೆಲೆನೇ ಸರಿಯಾಗಿ ಸಿಗ್ತಾ ಇಲ್ಲ. ನೀವೇನಾದರೂ ಮಾಡಿ ನಮ್ಮ ಒಂದು ಬಡ ರೈತರಿಗೆ ಸಹಾಯ ಮಾಡಿ. ಸಾಕಷ್ಟು ಕುಟುಂಬಗಳು ನೋವನ್ನು ಅನುಭವಿಸ್ತಾ ಇವೆ. ಯಾಕಂದರೆ ಈ ಬಾರಿ ಕರ್ನಾಟಕದಲ್ಲಿ 16.80 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬೆಳೆಯನ್ನು ಬೆಳೆದಿದ್ದಾರೆ. ಅದರಿಂದ ಬಂದಿರುವಂತಹ ತೊಗರಿ ಬೆಳೆ ಎಷ್ಟು ಅಂತಂದರೆ 12.60 ಲಕ್ಷ ಮೆಟ್ರಿಕ್ ಟನ್ ಏನಿದೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ತೊಗರಿ ಬೆಳೆಯ ಒಂದು ಫಸಲು ಬಂದಿದೆ. ಹೀಗಾಗಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಬೆಂಬಲ ಬೆಲೆ ಸಿಗುತ್ತಾ ಇಲ್ಲ. ಅದಕ್ಕೋಸ್ಕರ ನೀವು ಕೇಂದ್ರ ಸರ್ಕಾರ ಏನಿದ್ದೀರಿ, MSP ಒಂದು ದರವನ್ನು ಹೆಚ್ಚಳ ಮಾಡಿ ರೈತರಿಗೆ ಸಹಾಯವನ್ನು ಮಾಡಿ, ರೈತರಿಗೆ ನೆರವಾಗಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಪತ್ರವೊಂದನ್ನು ಬರೆದಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ, ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆ ಇದೆ, ಈಗ ತೊಗರಿ ಬೆಳೆಗಾರರ ಸಮಸ್ಯೆ ಕೂಡ ಆಗಿದೆ. ಮತ್ತು ಅದಕ್ಕೆ ಬೆಂಬಲ ಬೆಲೆ ಬೇಕು ಅಂತ ಹೇಳಿ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ, ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ಸದ್ಯಕ್ಕಂತೂ ಈಗ ಸಿದ್ದರಾಮಯ್ಯ ಅವರು ರೈತರ ಮೇಲೆ ಒಲವನ್ನು ತೋರಿಸ್ತಾ ಇದ್ದಾರೆ, ರೈತರ ಕಷ್ಟವನ್ನು ಅರ್ಥಗೊಂಡಂತೆ ಕಾಣ್ತಾ ಇದೆ. ಹೀಗಾಗಿ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಒಂದು ಸ್ಪಂದನೆಯನ್ನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.